ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಇಡೀ ರಾಜ್ಯದಾದ್ಯಂತ ಹೋರಾಟನ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಇದು ರಾಜ್ಯ ಮಟ್ಟದ ಹೋರಾಟ ನಡೀತಾ ಇರೋದು. ಕೇವಲ ಹಲವಾರು ಜಿಲ್ಲೆಗಳು ಮಾತ್ರ ಇಲ್ಲಿ ನಾವು ಬಂದಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ನಡೀತಾ ಇದೆ ಹೋರಾಟ. ಇವತ್ತು ಮುಖ್ಯವಾಗಿ ಇದು ಬಡ್ಜೆಟ್ ಪೂರ್ವವಾಗಿ ಸರ್ಕಾರಕ್ಕೆ ಜ್ಞಾಪಕ ಮಾಡಿಸೋಕ್ಕೆ ನೀವೇನು ಮಾತು ಕೊಟ್ಟಿದ್ರಿ 10,000 ರೂಪಾಯಿ ಗ್ಯಾರಂಟಿ ಪ್ರತಿಯೊಬ್ಬರಿಗೂ ಬರೋ ರೀತಿ ನಾವು ಮಾಡ್ತೀವಿ, ಅದ್ರ ಮೇಲ್ಪಟ್ಟೇನು ಕೆಲಸ ಮಾಡಿರ್ತೀರಾ ಅದನ್ನು ಕೂಡ ನಾವು ಕೊಡ್ತೀವಂತೇನು ಆಶ್ವಾಸನೆ ಕೊಟ್ಟಿದ್ರು. 14 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳೇ ಆಶ್ವಾಸನೆ ಕೊಟ್ಟಿದ್ರು. ಅದನ್ನು ಈವರೆಗೂ ಈಡೇರಿಸಲಿಲ್ಲ. ಅದಕ್ಕೆ ತಕ್ಕಂಥ ಒಂದು ಆದೇಶನೂ ಸಹ ಮಾಡಿಲ್ಲ. ಸೊ ಈ ಬಡ್ಜೆಟಲ್ಲಿ ಅವ್ರಿಗೆ ಜ್ಞಾಪಕ ಮಾಡ್ತಾ ಇದ್ದೀವಿ, ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ರಿ ಅಂತ. ಇದು ಮೊದಲನೇದು. ಎರಡನೇದು, ತರ್ಕಬದ್ಧಗೊಳಿಸುವಿಕೆ ಅನ್ನೋ ಒಂದು ವಿಷಯ ತಂದಿದ್ದಾರೆ. ಅಂದರೆ ಇದು ಯಾವ ತರ್ಕಹೀನವಾದಂಥ ನೀತಿ ಅಂತ ಹೇಳಿದ್ರೆ, ಇರೋ 42,000 ಆಶಾ ಕಾರ್ಯಕರ್ತೆಯರಲ್ಲಿ 7,000 to 8,000 ಆಶಾ ಕಾರ್ಯಕರ್ತೆಯರನ್ನ ಕೆಲಸ ಮಾಡ್ತಾ ಇರೋರನ್ನ 10 ವರ್ಷ 15 ವರ್ಷ ಕೆಲಸ ಮಾಡ್ತಾ ಇರೋ ಕೆಲವೊಬ್ಬರನ್ನ ತೆಗೆದು ಹಾಕಬೇಕು ಅಂತ ಒಂದು ಯೋಚನೆ ಮಾಡಿದ್ದಾರೆ. ಅಂದರೆ ಇವರ ಪ್ರಕಾರ ಹೇಳೋದೇನಂತಂದರೆ 10,000 ನಾವು ನಿಮಗೆ ಕೊಡಬೇಕು ಅಂದರೆ ಇಷ್ಟು ಜನನ ನಾವು ತೆಗೆದು ಹಾಕ್ತೀವಿ ಅಂತ. ಅಂದರೆ ನೀವು ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಗೌರವಯುತ ಬದುಕಿಗೆ ನೀವು ಕೇಳ್ತಾ ಇದ್ದೀರಾ, ಇಂಥ ಹಕ್ಕನ್ನು ನೀವು ಕೇಳಬೇಕಂದ್ರೆ ನಾವು ನಿಮಗೆ ಶಿಕ್ಷೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ತರ್ಕಬದ್ಧಗೊಳಿಸುವಿಕೆ ಅಂತ ಹೇಳಿ ಈ ನೀತಿಯಲ್ಲಿ 7,000 to 8,000 ಜನ ಆಶಾ ಕಾರ್ಯಕರ್ತೆಯರನ್ನು ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದೇನು, ನಾವು 7,000 to 8,000 ಜನನ ನಾವು ಯಾವುದೇ ರೀತಿಯಲ್ಲಿ ಅವರಿಗೆ ಕೆಲಸ ಇಲ್ಲದ ರೀತಿ ನಾವು ಮಾಡೋದಿಲ್ಲ. ಅವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅವ್ರನ್ನ ನಾವು ನೇಮಕ ಮಾಡ್ಕೋತೀವಿ ಬೇರೆ ನಮ್ಮ ಇಲಾಖೆಯಲ್ಲಿ ಅಂತ. ಅಂದರೆ ಅದಕ್ಕೆ ಒಂದು ವಿದ್ಯಾರ್ಹತೆನ ಮಾನದಂಡವಾಗಿಟ್ಟಿದ್ದಾರೆ. ಹಾಗೆಯೇ ವಯಸ್ಸಿನ ಮಿತಿ ಇರುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿನೂ ಇಲ್ಲ. ಹೊರಗುತ್ತಿಗೆ ಆಧಾರದ ಮೇಲೆ ಎಲ್ಲ ಆಶಾಕರ್ತೆ ತೆಗೆದವ್ರಿಗೆಲ್ಲ ನೀವು ಜಾಬ್ ಕೊಡ್ತೀರಾ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಹಾಗೆಯೇ ವಿದ್ಯಾರ್ಹತೆ ಅಂದರೆ ಇವರು 8ನೇ ಕ್ಲಾಸ್ ಓದಿರೋರು ಇದ್ದಾರೆ, 7ನೇ ಕ್ಲಾಸ್ ಓದಿರೋರು ಇದ್ದಾರೆ. ಆ ಕಾಲದಲ್ಲಿ ಸುಮ್ಮನೆ ನಿಮಗೆ ಸಂಭಾಷಣೆ ಮಾಡಲಿಕ್ಕಾದರೆ, ಜನಗಳ ಬಗ್ಗೆ ಬೆರಿಲಿಕ್ಕಾದರೆ ನೀವೊಂದು 5 ಓದು ಬರಹ ಗೊತ್ತಿದ್ರೆ ಸಾಕು ಅಂತ ತೊಗೊಂಡಿರೋದು. ಇವಾಗ ಇದರಲ್ಲಿ 7,000 to 8,000 ಜನರಲ್ಲಿ ವಿದ್ಯಾರ್ಹತೆ ಅಂತ ಇಟ್ಟರೆ ಅಂಥವ್ರು ಯಾರಾದ್ರು ಸಿಕ್ಕರೆ ನೀವೇನು ಮಾಡ್ತೀರಾ? ವಯಸ್ಸಿನ ಮಿತಿ ಇಡ್ತೀರಾ ನೀವು. ಆ ವಯಸ್ಸಿನ ಮಿತಿ ದಾಟಿದರೆ ಏನು ಮಾಡ್ತೀರಾ? ಇದು ಯಾವುದಕ್ಕೂ ಕೂಡ ಉತ್ತರ ಇಲ್ಲ. ನಾವು ಇದು ತರ್ಕಬದ್ಧಗೊಳಿಸುವಿಕೆನ ಲಾಸ್ಟ್ ಆಗಸ್ಟಲ್ಲೇ ತಂದಿದ್ರು. ನಾವು ಇದನ್ನು ಹೋರಾಟ ಮಾಡಿದ ಮೇಲೆ ತಾತ್ಕಾಲಿಕವಾಗಿ ತಡೆ ಹಿಡಿದ್ರು. ತಿರ್ಗಾ ಈ ಸಂದರ್ಭದಲ್ಲೂ ಕೂಡ ನಾವು ಯಾವಾಗ ಬಡ್ಜೆಟ್ ಸಮಯದಲ್ಲಿ ಮತ್ತು ಬೇರೆ ಸಂದರ್ಭದಲ್ಲಿ ಹೋರಾಟಕ್ಕೆ ಇಳಿತೀವಿ ಆವಾಗ ಇದನ್ನು ತಗೊಂಡು ಬರ್ತಾರೆ ತರ್ಕಬದ್ಧಗೊಳಿಸುವಿಕೆ. ಸೊ ನನಗೆ ಇಲ್ಲಿ ಒಂದು ಸಂಶಯ ಬರ್ತಾ ಇರೋದೇನಂತ ಅಂದರೆ, ನೀವು ಮಾತಾಡಿದ್ರೆ ನಾವು ನಿಮ್ಮ ಶಿಕ್ಷೆ ಮಾಡಲಿಕ್ಕೆ ರೆಡಿ ಇದ್ದೀವಿ, ಸೊ ಮಾತಾಡಲಿಕ್ಕೆ ಹೋಗಬೇಡಿ, ಕೇಳಲಿಕ್ಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ನಮ್ಮನ್ನು ತಡೆ ಹಿಡಲಿಕ್ಕೆ ನೋಡ್ತಾ ಇದ್ದಾರೆ. ನಾನು ಇನ್ನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ನಿಮ್ಮ ತರ್ಕಹೀನವಾದ ತರ್ಕಬದ್ಧಗೊಳಿಸುವಿಕೆ ಏನಿದೆಯೋ ಅದು ಅರ್ಥವೇ ಇಲ್ಲ. ಇದು ಸೆಂಟ್ರಲ್ ಮ್ಯಾನ್ಯಲ್ನಲ್ಲಿ ನೀವು ತೆಗೆದ್ರು ಕೂಡ ರಾಷ್ಟ್ರೀಯ ಕಾರ್ಯಕ್ರಮ ಇದು, ಅದರಲ್ಲಿ ತೆಗೆದ್ರು ಕೂಡ ಅವ್ರು ಹೇಳೋದೇನಂತಂದರೆ 1,000 ಜನಸಂಖ್ಯೆಗೆ ಒಬ್ಬ ಆಶಾ ಕೆಲಸ ಮಾಡಬೇಕು. ಅದು ಮೇಲ್ಪಟ್ಟು 1,000 ದಾಟಿದ ಮೇಲೆ ಜನಸಂಖ್ಯೆ ದಾಟ್ತು ಅಂತ ಹೇಳಿದ್ರೆ ಅವಾಗ ಇನ್ನೊಂದು ಆಶಾ ತಗೊಳ್ಬೇಕು ಅಂತ ಇದೆ. ಇವರು ಈ ಮ್ಯಾನ್ಯಲ್ನು ಮೀರಿದ್ದಾರೆ. ಅವ್ರು ಹೇಳ್ತಾ ಇರೋದೇನೆಂದರೆ 1,000ಕ್ಕೆ ಓಕೆ, ಅದ್ರ ಮೇಲ್ಪಟ್ಟು ಏನಿದ್ದಾರೆ ಆಶಾಗಳು ಒಂದು ಹಳ್ಳಿಯಲ್ಲಿ ನಾವು ಆಯ್ಕೆ ಆಗಿದ್ರೆ 1,800 ಬರ್ಬೋದು, 1,500 ಬರ್ಬೋದು, 1,700 ಬರ್ಬೋದು. ಆ 700 ಜನಕ್ಕೆ ಏನು ಕೆಲಸ ಮಾಡ್ತಾ ಇದೆಯಲ್ಲ ನೀನು, ಆಯ್ಕೆ ಮಾಡಿದವ್ರು ಅವರೇನೆ. ಮಾಡಾದ್ಮೇಲೆ ಇವಾಗ 700 ಜನಕ್ಕೆ ನಿಮಗೆ ಮಾನ್ಯತೆನೇ ಇಲ್ಲ, ಮನೆಗೆ ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ. ಮ್ಯಾನ್ಯಲ್ನ ಮೀರಿದ್ದಾರೆ ಮೇಡಮ್, ಇದು ಸೆಂಟ್ರಲ್ ಮ್ಯಾನ್ಯಲ್ನ ಮೀರಿದ್ದಾರೆ. ಆಮೇಲೆ ಇವರು ರೂರಲ್ ಏರಿಯಾದಲ್ಲಿ 1,000, ಅರ್ಬನ್ ಏರಿಯಾದಲ್ಲಿ 2,500 ಜನಸಂಖ್ಯೆಗೆ ಮಾಡಬೇಕು. ಆದರೆ ಇವಾಗ ಅರ್ಬನ್ ಏರಿಯಾದಲ್ಲಿ ಏನು ಮಾಡಿದ್ದಾರೆ, 3,000 ಜನ, 3,500 ಜನ ಈಗೆಲ್ಲ ಕೆಲಸ ಮಾಡೋರು ಇದ್ದಾರೆ. ಅದಕ್ಕೆ ಲೆಕ್ಕ ಇಲ್ವಾ ಇವರಿಗೆ? ನಾವು ಎಷ್ಟು ಕೆಲಸ ಮಾಡಿಕೊಟ್ಟಿದ್ದು ಅದಕ್ಕೆ ಲೆಕ್ಕ ಇಲ್ಲ ಇವರಿಗೆ. ಇವರೇ ಆಯ್ಕೆ ಮಾಡಿದಂಥ ಆಶಾಗಳನ್ನ ಇವಾಗ ತೆಗಿಬೇಕಂತ ಹೊರಟಿದ್ದಾರೆ. ಅದು ತುಂಬ ತರ್ಕಹೀನ. ನಾವು ಔಟ್ವರ್ಡ್ಲಿ ಇದನ್ನು ಕಂಡೆಮ್ ಮಾಡ್ತಾ ಇದ್ದೀವಿ. ಇದು ಯಾವುದೇ ಇದರಲ್ಲಿ ನಾವು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನೊಂದು ಮುಖ್ಯವಾದಂಥ ಅಂಶ ಏನಂತ ಹೇಳಿದ್ರೆ, ಇವರ ಆರೋಗ್ಯದ ವಿಷಯ ತಗೊಂಡ್ರೆ ಮೇಡಮ್, ಎಷ್ಟೋ ಜನ ಕ್ಯಾನ್ಸರಲ್ಲಿ ಬಳಲ್ತಾ ಇರೋರು ಇದ್ದಾರೆ, ಬೇರೆ ಬೇರೆ ಮಾರಣಾಂತಿಕ ಕಾಯಿಲೆಗಳಲ್ಲಿ ಬಳಲ್ತಾ ಇರೋರು ಇದ್ದಾರೆ. ಅವರಿಗೆ ಯಾವುದೇ ಒಂದು ಪರ್ಯಾಯವಾದಂತಹ ಖರ್ಚಿನ ವೆಚ್ಚ ಆಗಲಿ ಅಥವಾ ಇವರಿಗೆ ರಜೆ ಅನ್ನೋದಾಗಲಿ ಆ ಸಂದರ್ಭದಲ್ಲಿ ಯಾವುದೂ ಕೊಡಲ್ಲ. ಆಪರೇಷನ್ ಆದರೆ ತಕ್ಷಣ ಬಂದು ಕೆಲಸ ಮಾಡಬೇಕು.
ಇದು ಎಷ್ಟು ಮಾನವೀಯತೆ ಇಲ್ದಿರೋ ಅಂಥ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ. ನಾವು ಬೇರೆಯವ್ರಿಗೆ ಆರೋಗ್ಯ ಕೊಡೋರು, ನಮ್ಮ ಆರೋಗ್ಯದ ಬಗ್ಗೆ ಯಾವ ಕಾಳಜಿನೂ ಇಲ್ಲ ಸರ್ಕಾರಕ್ಕೆ. ಸೊ ನಾವು ಕೇಳ್ತಾ ಇರೋದು, ಇಂಥ ಸಂದರ್ಭಗಳಲ್ಲಿ ನೀವು ರಾಜ್ಯ ಸರ್ಕಾರ ಏನು ನಿಗದಿತ ವೇತನ ಅಂತ ಇಟ್ಟಿದ್ದೀರಾ ಅದು ಸಂಪೂರ್ಣವಾಗಿ ಕೊಟ್ಟು ಅವರಿಗೆ ಆ ಟೈಮಲ್ಲಿ ಒಂದು 3 ತಿಂಗಳು ರಜೆನ ಕೂಡ ನೀವು ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮದು ಒಂದು ಮುಖ್ಯವಾದ ಅಂಶ. ಹಾಗೆ ಇನ್ನೊಂದು ಅಂತಂದರೆ, ನಾವು ನಿವೃತ್ತಿ ಹೊಂದಿದಾಗ ಇಡಿಗಂಟಾಗಿ 5 ಲಕ್ಷ ರೂಪಾಯಿ ಕೊಡಬೇಕು. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಕೊಡ್ತಾ ಇದ್ದಾರೆ, ಅದೇ ಮಾದರಿಯಲ್ಲಿ ನೀವು ನಮಗೂ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಸೊ ಇದು ಒಂದು ಟೋಕನ್ ಪ್ರೊಟೆಸ್ಟ್ ಅಂತ ಅಂದ್ಕೊಳ್ಳಿ ಮೇಡಮ್. ಸೊ ಸರ್ಕಾರ ಇದಕ್ಕೂ ಬಗ್ಗದೆ ಹೋದರೆ ನಮ್ಮ ಒಂದು ಸ್ವರೂಪ, ಹೋರಾಟದ ಸ್ವರೂಪ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಇದು ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ರು, ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತುಕತೆ ಮಾಡಿದ್ರು. ಬಟ್ ಎಲ್ಲೋ ಒಂದು ಹೆಬ್ಬಾಳ್ಕರ್ ಮಾತಾಡಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ಸ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಕೂಡ ಜಿಲ್ಲೆಗಳಲ್ಲಿ ಆರೋಗ್ಯ ಸಮಸ್ಯೆ ಇದ್ದಾಗ ಆಶಾ ಹೋಗಿ ಅಲ್ಲಿ ಬಾಣಂತಿ ಆಗಿರ್ಬೋದು, ಮಕ್ಕಳ ಆರೈಕೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ? ನಮ್ಮ ಕರ್ನಾಟಕದಲ್ಲಿ ಆರೋಗ್ಯವಾಗಿ ಇರಬೇಕು ಜನರು ಅನ್ನೋದಕ್ಕೆ ಈಗಾಗಲೇ ಕರ್ನಾಟಕ ಸರ್ಕಾರ ಬಹಳಷ್ಟು ಒತ್ತು ಕೊಡ್ತಾ ಇದೆ. ಆಶಾ ಅವ್ರನ್ನ ಯಾಕೆ ಇಷ್ಟು ಕಡೆಗಣಿಸ್ತಾ ಇರುವಂತದ್ದು? ಇದಕ್ಕೆ ಏನಂತ ಹೇಳಬೇಕು, ಸರ್ಕಾರ ಉತ್ತರ ಕೊಟ್ಟರೆ ಒಳ್ಳೇದನ್ಸುತ್ತೆ. ನಮ್ಮ ಒಂದು ಇದರಿಂದ ನಮ್ಮ ಆರೋಗ್ಯದ ವಿಷಯ ಪ್ರತಿ ಹಳ್ಳಿಗೂ ಮುಟ್ಟೋದ್ರಿಂದ ಅವರ ಸೂಚನಾಂಶ ಏನಂದ್ರೆ ಇಂಡೆಕ್ಸು ತುಂಬಾ ಮೇಲಕ್ಕೆ ಹೋಗಿದೆ. ಸರ್ಕಾರ ಇದು ಅರ್ಥ ಮಾಡ್ಕೋತಿಲ್ಲ, ಯಾಕಂತ ನಮಗೂ ಗೊತ್ತಿಲ್ಲ. ಈ ಗಂಟೇನಿದೆಯೋ ಈ ವಿಷಯದ ಬಗ್ಗೆ ಅದನ್ನು ಸರ್ಕಾರ ಬಿಚ್ಚಿಟ್ಟು ಹೇಳಬೇಕಂತ ಅನ್ನಿಸ್ತಾ ಇದೆ. ಸೊ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ನಮ್ಮ ಒಂದು ಇಂಪಾರ್ಟೆನ್ಸು ಇಡೀ ರಾಷ್ಟ್ರಕ್ಕೆ ಗೊತ್ತಿದೆ. ನಾವು ಗ್ಲೋಬಲ್ ಹೆಲ್ತ್ ವಾರಿಯರ್ಸ್ ಅಂತಲೂ ಕೂಡ ಕರೆಸ್ಕೊಂಡಿದ್ದೀವಿ. ಕೋವಿಡ್ಗೂ ನಾವು ಹೆದರದೆ ಕೆಲಸ ಮಾಡಿದ್ದೀವಿ, ಇದೆಲ್ಲವೂ ಗೊತ್ತಿ. ನಿಮ್ಮ ಸೇವೆಯಿಂದನೇ ಇಷ್ಟು ನಾವು ಮೇಲಕ್ಕೆ ಹೋಗಿದ್ದೀವಿ ಅಂತಲೂ ಹೇಳ್ಕೊತಾರೆ. ಸೊ ಆದರೆ ಧೋರಣೆ ಯಾಕೆ ಅನ್ನೋದು ಅವರೇ ಉತ್ತರ ಕೊಡಬೇಕು.